ಈತ ಸೋಮವಾರಪೇಟೆಯಲ್ಲಿ ವಸಿಸುತ್ತಿರುವ ರಾಮು. ರಾಮು ಜನಿಸಿದ ದಿನವೇ ಅವನ ಚಿಕ್ಕಪ್ಪ ದಾಮು ಒಂದು ತೇಗದ ಮರವನ್ನು ನೆಟ್ಟರು. ಕಾಲಾನಂತರದಲ್ಲಿ ರಾಮುಗೆ ಮರವನ್ನು ಪ್ರೀತಿಸಲು ಕಲಿಸಿದರು. ರಾಮು ಮತ್ತು ಮರದ ನಡುವೆ ಒಂದು ಬಂಧವು ರೂಪುಗೊಂಡಿತು. ಒಂದು ಕೋಣದಿಂದ ಅದು ಗಂಡು ಆನೆಯನ್ನು ಹೋಲುತ್ತಿದ್ದ ಕಾರಣ ರಾಮು ಆ ಮರವನ್ನು ಟಸ್ಕರ್ ಎಂದು ಹೆಸರಿಸಿದನು. ಮರದೊಂದಿಗಿನ ಬಂಧವು ಕಾಲಾನಂತರದಲ್ಲಿ ಭಾವನಾತ್ಮಕ ಬಾಂಧವ್ಯಕ್ಕೆ ತಿರುಗಿತು. ಇತ್ತೀಚಿನ ಒಂದು ಭಯಾನಕ ಬೆಳವಣಿಗೆಯು ರಾಮುಗೆ ತನ್ನ ಏಕೈಕ ಸ್ನೇಹಿತ ಟಸ್ಕರ್ ಜೊತೆಗಿನ ಸಂಪರ್ಕ ಕಡಿತಗೊಳಿಸುವ ಬೆದರಿಕೆ ಹಾಕುತ್ತಿದೆ. ಅವನು ಈಗ ತನ್ನ ಏಕೈಕ ಸ್ನೇಹಿತ ಟಸ್ಕರ್ ಅನ್ನು ಭೇಟಿ ಮಾಡಲು ಹೊರಟಿದ್ದಾನೆ. ಆದರೆ ಇದು ಅವನ ಕೊನೆಯ ಭೇಟಿಯಾಗಿರಬಹುದೇ? ಬನ್ನಿ ಕಂಡುಹಿಡಿಯೋಣ. ಈ ಭೂಮಿಲಿ ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಾನು 5ನೇ ವಯಸ್ಸಲ್ಲಿ ನನ್ನ ತಂದೆ ತಾಯಿನ ಕಳ್ಕೊಂಡ್ಬಿಟ್ಟೆ. ನನ್ನ ಮಾಮ ದೇವತಾ ಮನುಷ್ಯ, ನನ್ನನ್ನು ಬೆಳೆಸಿ ದೊಡ್ಡವನ್ ಮಾಡ್ದ. ಈಗ ಅವನು ಸತ್ತೋಗ್ಬಿಟ್ಟ. ಆಗ್ಲೂ ನನಗೆ ತಬಲಿ ಆಗಿದೆ ದುಃಖ ಆಗಲಿಲ್ಲ ಕಣೋ ಟಸ್ಕರ್. ಯಾಕೆ ಗೊತ್ತಾ? ನನಗೆ ನೀನಿದೆಯಾ. ಆ ಧೈರ್ಯ ನನಗೆ ಇವತ್ತು ತನಕ ಕಾಪಾಡಿದೆ. ನನಗೆ ಜ್ಞಾನ ಬಂದಿರೋ ದಿವಸದಿಂದ ನಾನು ನಿನ್ನನ್ನೇ ಒಡ ಹುಟ್ಟಿದವನ ಥರ ಭಾವಿಸಿದ್ದೀನಿ ಕಣೋ ಟಸ್ಕರ್. ಇವತ್ತು ತನಕ ನಾನು ಎಲ್ಲ ಕಷ್ಟ ಸುಖಗಳನ್ನು ನಿನ್ನ ಹತ್ರ ಹಂಚ್ಕೊಂಡಿದ್ದೀನಿ. ಆದರೆ ಇವತ್ತು ತಾಳಲಾರದ ಕಷ್ಟ ಬಂದ್ಬಿಡ್ತು ಕಣೋ, ತಾಳಲಾರದ ಕಷ್ಟ ಬಂದ್ಬಿಡ್ತು. ಇನ್ನು ಕೆಲವೇ ದಿನದಲ್ಲಿ ನಾನು ನಿನ್ನಿಂದ ದೂರ ಹೊರಟೋಗ್ತೀನಿ. ನಿಜವಾಗ್ಲೂ ತಬ್ಲಿ ಆಗೋಗ್ಬಿಡ್ತೀನಿ ಕಣೋ, ನಿಜವಾಗ್ಲೂ ತಬ್ಲಿ ಆಗೋಗ್ಬಿಡ್ತೀನಿ. ಆ ಸೋಮು ಈ ಥರ ಮಾಡ್ತಾನೆ ಅಂತ ಅನ್ಕೊಂಡೇ ಇರಲಿಲ್ಲ ಕಣೋ ಟಸ್ಕರ್, ಅನ್ಕೊಂಡೇ ಇರಲಿಲ್ಲ. ನನಗೆ 5 ವಯಸ್ಸಿದ್ದಾಗ ಅವನು ಹುಟ್ಟಿದ್ದು. ಅವನನ್ನ ನಾನು ಒಡ ಹುಟ್ಟಿದವನಂತಾನೆ ಪ್ರೀತಿಸಿದೆ. ಒಂದೇ ಶಾಲೆಗೆ ಹೋದ್ವಿ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ವಿ, ಒಂದೇ ಸೈಕಲ್ ತುಳಿದ್ವಿ ಕಣೋ. ಆದರೆ ಇವತ್ತು ಮದುವೆ ಆಗ್ಬಿಟ್ಟಲ್ಲ, ಬದಲಾಗ್ಬಿಟ್ಟ ಮನುಷ್ಯ, ಬದಲಾಗ್ಬಿಟ್ಟ ಕಣೋ. ನನ್ನನ್ನು ಒಂದು ಮಾತು ಕೇಳಲಿಲ್ಲ ಕಣೋ ಟಸ್ಕರ್, ಒಂದು ಮಾತು ಕೇಳ್ದೇನೆ ಈ ನಿರ್ಧಾರ ತಗೊಂಡ್ಬಿಟ್ನಲ್ಲ ಕಣೋ ಅವನು. ನಾ ಇನ್ನೇನು ಮಾಡಲಿ ಈಗ? ಏನು ತೋಚ್ತಾ ಇಲ್ಲ ಟಸ್ಕರ್, ಏನು ತೋಚ್ತಾ ಇಲ್ಲ. ಅವನ ಹೆತ್ತಿಗೆ ದುರಾಸೆ ಕಣೋ. ಅವಳಿಗೆ ಶ್ರೀಮಂತೆ ಆಗಬೇಕು ಅಂತ ಭಾಳ ಆಸೆ. ಅದಕ್ಕೆ ಅವಳ ಗಂಡನಿಗೆ ಹೊಸ ವ್ಯಾಪಾರ ಶುರು ಮಾಡಬೇಕು ಅಂತ ಹೇಳವಳೆ. ಆದರೆ ಈ ಮುಟ್ಟಾಳ ಅವಳ ಮಾತು ಕೇಳಿಕೊಂಡು ಈ ಪಿತ್ರಾರ್ಜಿತ ಜಮೀನ ಮಾರಕ್ಕೆ ಹೊರಟಿದ್ದವನು ಕಣೋ, ಮಾರಕ್ಕೆ ಹೊರಟಿದ್ದವನೇ. ಆದರೆ ಈ ಭೂಮಿ ನೀನು ನೀನು ಹೋಗ್ಬಿಡ್ತೀರಾ, ನನ್ನಿಂದ ದೂರ ಹೋಗ್ಬಿಡ್ತೀರಾ ಕಣ್ರೋ, ದೂರ ಹೋಗ್ಬಿಡ್ತೀರಾ. ನಾನು ನಿಜವಾಗ್ಲೂ ತಬ್ಲಿ ಆಗ್ಬಿಟ್ಟೆ ಕಣೋ, ತಬ್ಲಿ ಆಗ್ಬಿಟ್ಟೆ ನಾನು. ದೇವ್ರೆ
ನೀನೇ ಕಾಪಾಡಬೇಕಪ್ಪ. ಈ ಭೂಮಿ ಕೈಬಿಟ್ಟು ಹೋದ್ಮೇಲೆ ನಾನು ನಿನ್ನನ್ನು ಹೇಗೆ ಭೇಟಿ ಮಾಡ್ತೀನಿ ಕಣೋ, ನೀನು ಹೇಗೆ ಬಂದು ನಂಬ್ಕೋತೀನಿ ಕಣೋ. ಅಪ್ಪ ದೇವ್ರೆ, ಈ ಕಷ್ಟ ನನ್ನಿಂದ ಸಹಿಸೋಕಾಗ್ತಿಲ್ಲ ಬದುಕು ದೇವ್ರೆ, ಚಟಕ ಬಂಡಿ ಸಹಿಸೋಕಾಗ್ತಿಲ್ಲ. ಬದುಕು ಚಟಕ ಬಂಡಿ ವಿಧಿ ಅದರ ಸಾಹೇಬ ಕುದುರೆದಿ ಅವರು ಬೇಳ್ದಂತೆ ಪಯಣಿಗರು, ಕುದುರೆದಿ ಅವರು ಬೇಳ್ದಂತೆ ಪಯಣಿಗರು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದಕುಸಿಯ ನೆಲವಿಹುದು ಮಂಕುತಿಮ್ಮ, ಪದಕುಸಿಯ ನೆಲವಿಹುದು ಮಂಕುತಿಮ್ಮ. ಏನಪ್ಪ ಇದು, ಸೊಳ್ಳೆ ಕಾಟ ಬೇರೆ ಶುರು ಆಯ್ತಲ್ಲ, ಮನೆಗೆ ಬೇರೆ ಹೋಗ್ಬೇಕಾಗಿತ್ತಲ್ಲ. ಎಲ್ಲಪ್ಪ ನನ್ನ ಕಡ್ಡಿ. ಇದು ಏನೋ ಶಬ್ದ ಬರ್ತಾ ಇದೆಯಲ್ಲ. ಏನಪ್ಪ ಇದು, ನಿಧಿ ನಿಧಿ ಸಿಕ್ತಲ್ಲಪ್ಪ, ನಿಧಿ ಏನಪ್ಪ. ಚಿನ್ನ ಬೆಳ್ಳಿ, ನಿಧಿ ನಿಧಿ ಏನಪ್ಪ ಇದು, ಚಿನ್ನ ಬೆಳ್ಳಿ. ಅಯ್ಯೋ, ದೇವ್ರೇ ದೇವ್ರೇ, ನೀನು ನನ್ನ ಕಾಪಾಡ್ಬಿಟ್ಟಿಯಲ್ಲಪ್ಪ, ನನ್ನ ಕೂಗು ನೀನು ಕೇಳಿಸ್ಬಿಟ್ಟಲ್ಲಪ್ಪ ದೇವ್ರೇ. ನನ್ನ ತಸ್ಕರ್ ನನಗೆ ಕಾಪಾಡ್ಬಿಟ್ಟಿಯಲ್ಲಪ್ಪ. ನಿನ್ಗೆ ಹೇಗೆ ಕೃತಜ್ಞತೆಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ದೇವ್ರೇ. ದೇವ್ರೇ, ತಸ್ಕರ್, ಆ ದೇವ್ರು ನಮ್ಮನ್ನು ಕಾಪಾಡ್ಬಿಟ್ಟಪ್ಪ. ಅತಿ ಶೀಘ್ರದಲ್ಲಿ ಬಂದು ನಿನ್ನನ್ನು ನಾನು ಬಿಡ್ಸ್ಕೊತೀನಪ್ಪ. ಬರ್ಲಾ? ಎಂದೆಂದೋ ನಿನ್ನನ್ನು ಮರೆತು ಬದುಕಿರಲಾರೆ, ಒಂದು ಕ್ಷಣ ನಂತರೂ ನೀ ನಾ